ಹೇಳ್ತಾ ಇರುವಂತದ್ದು ನೇಪಾಲ್ ಜೈಸಾ ಕರ್ದೆಂಗೆ ಉಕಾಡ್ ದೇಂಗೆ ಸಂಸತ್ಕೋ ಇದನ್ನ ನೀವು ಮರೆಮಾಚಿಬಿಡ್ತಿರಲ್ಲ. ನಾ ಹೇಳ್ತಾ ಇರುವಂತದ್ದು ವಿಷಯ ನೀಟ್ದು ಹೌದು, ವಿಷಯ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಹೌದು. ಆದರೆ ಇಲ್ಲಿ ಸಿರ್ಫ್ ಅಲ್ಲಾ ಕಾ ನಾಮ್ ರಹೇಗಾ ಅದ್ಯಾಕೆ ಬಂತು? ಈ ಒಂದು ವಾಕ್ಯ 1979 ನಲ್ಲಿ ಪಾಕಿಸ್ತಾನದಲ್ಲಿ ಯಾರೋ ಒಬ್ಬ ಬಂದಂತ ಒಂದು ಪದ್ಯ ಇಲ್ಲಿ ಯಾಕೆ ಬರುತ್ತೆ? ಅಲ್ಲಿ ಅಲ್ಲಾ ಕಾ ನಾಮ್ ರಹೇಗಾ ಅಂತ ಇದನ್ನ ಸೀದವಾಗಿ ಮರ್ಚಿ ಬಿಡ್ತೀರಾ. ಆಮೇಲೆ ಇದು ಸರ್ ಮೊನ್ನೆ ಉದ್ಘಾಟನೆ ಆದಂತ ಹೈಡ್ರೋಜನ್ ಟ್ರೈನ್ ಅದ್ರ ಮೇಲೆ ಕಲ್ಲೆಸಿತಾರೆ. ದೇಶದ ಅಭಿವೃದ್ಧಿಗೋಸ್ಕರ ಇದ್ ಮಾಡಿದಂತ ಟ್ರೈನ್ ಅದ್ರ ಮೇಲೆ ಅದನ್ನು ಮರೆಮಾಚ್ಬಿಡ್ತೀರ ತಾವು. ನಾವ್ ಹೇಳ್ತಾ ಇರುವಂತದ್ದು ಮೋದಿ ಅಂದಾಗ ಚೆನ್ನಾಗಿತ್ತು ನಿಮ್ಗೆ, ನಮಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಮಾಡ್ಕೊಡಿ ಅಂದಾಗ ಅವರು ಕೆಟ್ಟದಾಗ ಕಾಣಿಸ್ತಾರ. ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿದಂತ ಇದ್ಯಾವ ವಿಚಾರಣೆ ಅಲ್ಲ. ನೀವು ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ನೈತಿಕ ಹೊಣೆಗಾರ ತಗೊಂಡು ನಿಮ್ಮ ದೇವೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಬಿಟ್ರೆ ಆಮೇಲೆ ಇದೆಲ್ಲ ಮಾತಾಡಿ ನೀವು ಎಲ್ಲ ರಾಮ ಅಲ್ಲ ಎಲ್ಲ ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿ ಅದಾಗ್ಲಿ ಸರ್. ಅದೇ ರೀತಿನೇ ತಾವು ಇದು ಹೇಳ್ತಾ ಇದೀರಲ್ಲ 2004 ಇಂದ 2014 ವರೆಗೂ ಎಷ್ಟು ಪೇಪರ್ ಲೀಕ್ ಆಯ್ತು ಅಂತ ನಾನು ಅಡ್ರೆಸ್ ಕೊಡ್ತೀನಿ. ಅವಾಗ ಯಾರ ಅಕೌಂಟಬಿಲಿಟಿ ಪ್ರಶ್ನೆ ಮಾಡಿದ್ರೆ ತಾವು ಯಾರ ಅಕೌಂಟಬಿಲಿಟಿ ಯಾವ ರಾಜೀನಾಮೆ ಕೊಡ್ಸಿದ್ದೀರಾ? ನಾನು ಉದಾಹರಣೆ ಕೊಡ್ಲಾ? ಲಿಸ್ಟ್ ಕೊಡ್ತೀನಿ. ನಾನು ಹೇಳ್ತೀನಿ ಕೇಳ್ರಿ. 2008ಕ್ಕೆ 26 ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಮುಂಬೈಯಲ್ಲಿ. ಅಟ್ಯಾಕ್ ಆದಾಗ ಶಿವರಾಜ್ ಪಾಟೀಲ್ ಈ ದೇಶದ ವಿದೇಶಾಂಗ ಸಚಿವರು ಅವರು ದಿನಕ್ಕೆ 4 ಬಾರಿ ಕೋರ್ಟ್ ಅನ್ನ ಬದಲಾಯಿಸಿದ್ರು ಅಂತ ನಾವು ಪ್ರಶ್ನೆ ಕೇಳಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ಅವರು ನೈತಿಕ ಹೊಣೆಗಾರಿಕೆ